ಮತ್ತೊಮ್ಮೆ ಈ ವಾರದ ನೋಟ ಕಾರ್ಯಕ್ರಮಕ್ಕೆ ಅಭಿಪ್ರಾಯ ಹಂಚಿಕೊಳ್ಳಕ್ಕೆ ಬಂದಿದ್ದೀನಿ. ನಿಮಗೆಲ್ಲ ಗೊತ್ತಿದೆ, ಸಂಸತ್ತಿನ ವಿಶೇಷ ಸಂಸತ್ತಿನ ಅಧಿವೇಶನ ಕರೆದಿದ್ದಾರೆ 16, 17, 18ನೇ ತಾರೀಕು. 3 ಬಿಲ್ಗಳನ್ನು ಮಂಡಿಸಿಬಿಟ್ಟು ಅದಕ್ಕೆ ಅನುಮೋದನೆ ಪಡ್ಕೊಳ್ಳೋದಕ್ಕೆ ಕರೆದಿದ್ದಾರೆ. ಒಂದು ಮಹಿಳಾ ಮೀಸಲಾತಿ ಮಸೂದೆ, ಇನ್ನೊಂದು ಡಿಲಿಮಿಟೇಷನ್ ಬಿಲ್ 2026, ಮತ್ತೊಂದು ಯೂನಿಯನ್ ಟೆರಿಟರೀಸ್ ಲಾಸ್ ಅಮೆಂಡ್ಮೆಂಟ್ ಬಿಲ್ 2026. ಈ 3 ಬಿಲ್ಗಳನ್ನು ಮಂಡಿಸಿ ಅದಕ್ಕೆ ಅನುಮೋದನೆ ಪಡ್ಕೊಳ್ಳೋದಕ್ಕೋಸ್ಕರ ವಿಶೇಷ ಸಂಸತ್ತಿನ ಅಧಿವೇಶನ ಕರೆದಿದ್ದಾರೆ. ಎಲ್ಲರೂ ಇಲ್ಲಿ ಅನೇಕ ಪ್ರಶ್ನೆಗಳಿದ್ದಾವೆ. ಅನೇಕ ಪ್ರಶ್ನೆಗಳಲ್ಲಿ ಕೆಲವು ಮುಖ್ಯ ಪ್ರಶ್ನೆಗಳನ್ನು ಎತ್ಕೊಂಡು ನಾವು ಮಾತಾಡ್ತಾ ಹೋಗೋದಾದರೆ, ಮೊದಲನೇ ಪ್ರಶ್ನೆ ಎಲ್ಲರೂ ಕೇಳ್ತಿರುವಂಥದ್ದು, ತಮಿಳುನಾಡಲ್ಲಿ ರಾಜ್ಯ ಚುನಾವಣೆ ನಡೀತಾ ಇದೆ. ಏಪ್ರಿಲ್ 23ರಂದು ಮತದಾನ ಇದೆ. ಪಶ್ಚಿಮ ಬಂಗಾಳದಲ್ಲಿ ರಾಜ್ಯ ಚುನಾವಣೆ ನಡೀತಾ ಇದೆ. ಏಪ್ರಿಲ್ 23 ಮತ್ತು 29 ಮತದಾನ ಇದೆ. ಚುನಾವಣೆ ನಡೀತಿರುವಂಥ ಸಂದರ್ಭದಲ್ಲಿ ಯಾತಕ್ಕೋಸ್ಕರ ಕೇಂದ್ರ ಮೋದಿ ನೇತೃತ್ವದ BJP ಸರ್ಕಾರ ತರಾತುರಿಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ಮತ್ತು ಡಿಲಿಮಿಟೇಷನ್ ಬಿಲ್ನ ತರ್ತಾ ಇದೆ, ವಿಧೇಯಕವನ್ನು ಹೊರಟಿದೆ ತರಾತುರಿಯಲ್ಲಿ, ಚುನಾವಣೆಯ ಮಧ್ಯೆ, ಪ್ರಚಾರದ ಮಧ್ಯೆ. ಇದರ ಉದ್ದೇಶವೇನು? ಇದು ಮೊದಲನೇ ಪ್ರಶ್ನೆ ಎಲ್ಲರೂ ಕೇಳ್ತಿರುವಂಥದ್ದು. ಯಾಕಂದರೆ ಕಳೆದ 12 ವರ್ಷಗಳಲ್ಲಿ ನಾವು ನೋಡಿದ್ದೀವಿ, ಈ ಮೋದಿ ನೇತೃತ್ವದ ಸರ್ಕಾರದ ಪ್ರತಿಯೊಂದು ನಡೆ, ಪ್ರತಿಯೊಂದು ನಿರ್ಧಾರಗಳು, ಪ್ರತಿಯೊಂದು ವಿಧೇಯಕಗಳು ಸಂಪೂರ್ಣವಾಗಿ ಸ್ವಂತ ರಾಜಕೀಯ ಹಿತಾಸಕ್ತಿಯನ್ನು ಹೊಂದಿದ್ದಾವೆ. ಎಲ್ಲವೂ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ನೇರವಾದ ಸಂಬಂಧ ಹೊಂದಿದ್ದಾವೆ. ಇವರು ಮಾಡುವಂತಹ ಪ್ರತಿಯೊಂದು ನಡೆಗಳು, ನಿರ್ಧರಿಸಿರುವ ಪ್ರತಿಯೊಂದು ನಿರ್ಧಾರಗಳು, ವಿಧೇಯಕಗಳು ಎಲ್ಲವೂ ತಮಗೆ ಮತವನ್ನು ತಂದುಕೊಡುವ ರೀತಿಯಲ್ಲಿ ಇರ್ತೇ ಹೊರತಾಗಿ ದೇಶದ ಹಿತಾಸಕ್ತಿಯನ್ನು ಅವರು ಯಾವತ್ತೂ ಪರಿಗಣಿಸಿರುವುದನ್ನು ನಾವು ನೋಡೋಕ್ಕೆ ಸಾಧ್ಯವೇ ಇಲ್ಲ. ಇದು ಭಾಳ ಸ್ಪಷ್ಟವಾಗಿದೆ. ನೀವು ಕಳೆದ ಒಂದು ವಾರದಿಂದ ನೋಡ್ಬೋದು, ನರೇಂದ್ರ ಮೋದಿ ಅವರು ಮಾತಾಡ್ತಾ ನಾರಿ ಶಕ್ತಿ, ಮಹಿಳಾ ಸಬಲೀಕರಣಕ್ಕೋಸ್ಕರ ನಾವು ದೃಢ ನಿರ್ಧಾರ ಹೊಂದಿದ್ದೀವಿ ಅಂತ ಹೇಳ್ತಾ ಬಂದರು. ಅಂದರೆ ಅದು ಆಲ್ರೆಡಿ 2023 ಲೋಕಸಭೆಯಲ್ಲಿ ಅದು ಅನುಮೋದನೆ ಬಂದಿತ್ತು. ಅದು ಮತ್ತು ಇದರಲ್ಲಿ ವಿಶೇಷ ಏನು ಇರಲಿಲ್ಲ. ಇದು ಮತ್ತು ಮಹಿಳಾ ಮೀಸಲಾತಿ ಅನ್ನೋದು 1990 ದಶಕದಿಂದಲೂ ಪ್ರಾರಂಭ ಆಗಿತ್ತು. ಆಗ ನ್ಯಾಷನಲ್ ಫ್ರಂಟ್ ಸರ್ಕಾರವಿದ್ದಾಗಲೇ ಅದನ್ನು ಮಹಿಳಾ ಮೀಸಲಾತಿ ಮಸೂದೆಯನ್ನು ಸಂಸತ್ನಲ್ಲಿ ಮಂಡಿಸಿದ್ರು. ಆಗ RJDಯ ಲಾಲು ಪ್ರಸಾದ್ ಯಾದವ್ ಅವರು ಮಹಿಳಾ ಮೀಸಲಾತಿ ಒಳಗಡೆಗೆ ಒಳ ಮೀಸಲಾತಿಯನ್ನು ಕಲ್ಪಿಸಬೇಕು ಎನ್ನುವ ಕಾರಣಕ್ಕೋಸ್ಕರ ಆಗ ಅದು ಅನುಮೋದನೆ ಪಡ್ಕೊಳ್ಳಿಲ್ಲ. ಅದು ನಿಜವಾದಂಥ ಅಗತ್ಯವಾಗಿತ್ತು. ಮಹಿಳಾ ಮೀಸಲಾತಿ ಒಳಗಡೆಗೆ ಒಳ ಮೀಸಲಾತಿ ಅಗತ್ಯವಿತ್ತು. ಇಲ್ಲದೆ ಹೋದರೆ ಮತ್ತೆ ಮುಂದುವರೆದ ಜಾತಿಗಳು, ಅನುಕೂಲ ಹೊಂದಿದ ಜಾತಿಗಳ ಮಹಿಳೆಯರೇ ಇದರ ಫಲಾನುಭವಿಗಳಾಗ್ತಾರೆ. ಮತ್ತು ದಲಿತ ಮಹಿಳೆಯರು, ಅಲ್ಪಸಂಖ್ಯಾತ ಮಹಿಳೆಯರು, ಆದಿವಾಸಿಗಳು ಇವರೆಲ್ಲರೂ ಮತ್ತೆ ಈ 33% ಮೀಸಲಾತಿಯಿಂದ ವಂಚಿತರಾಗ್ತಾರೆ ಅನ್ನೋ ಕಾರಣಕ್ಕೆ ಒಳ ಮೀಸಲಾತಿಯನ್ನು ಎಲ್ಲರೂ ಒತ್ತಾಯ ಮಾಡಿದರು. ಅದು ನಿಜವಾದ ಉದ್ದೇಶವಾಗಿತ್ತು ಹೊರತಾಗಿ ಯಾರಿಗೂ ಮೀಸಲಾತಿಯ ವಿರುದ್ಧ ಯಾರಿಗೂ ಅಂತಹ ದೃಷ್ಟಿಕೋನ ಇರಲಿಲ್ಲ, ಏನೇ ಕಾರಣಗಳಿರಲಿ. ಆದರೆ ಮೋದಿಯವರು ಸಂಸತ್ನಲ್ಲಿ ಭಾಷಣ ಮಾಡ್ತಾನೂ ಹೇಗೆ 30 ವರ್ಷ ಅದನ್ನು ತಡೆಯಲಾಯಿತು ಅಂತ ಹೇಳ್ತಾ ಹೋದರು. ಮತ್ತು ನೇರವಾಗಿ ಎಚ್ಚರಿಸಿದರು, ನೀವೇನಾದರೂ ಇದನ್ನು ವಿರೋಧ ಮಾಡಿದರೆ ನಿಮ್ಮ ಮತಗಳು ಬೀಳೋದಿಲ್ಲ ಅಂತ ಎಚ್ಚರಿಸ್ತಾರೆ. ಅಂದರೆ ಅವರೇ ಹೇಳ್ತಾ ಇದ್ದಾರೆ, ಮತಗಳು ಬೇಕಂದರೆ ಇದರಿಂದ ಬೆಂಬಲಿಸಿ ಅಂತೇಳಿ. ಹೀಗಾಗಿ ನೇರವಾಗಿ ತಮಿಳುನಾಡು ಮತ್ತು ವೆಸ್ಟ್ ಬೆಂಗಾಲ್ ಚುನಾವಣೆಯ ಲಾಭ ಪಡ್ಕೊಳ್ಳೋದಕ್ಕೋಸ್ಕರ ಈ ಬಿಲ್ನ ಹೊರಟಿದ್ದಾರೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಎರಡನೇದು, ಮಹಿಳಾ ಮೀಸಲಾತಿ ಮಸೂದೆಗೂ ಡಿಲಿಮಿಟೇಷನ್ ಬಿಲ್ಗೂ ಯಾಕೆ ಸಂಬಂಧ ಕಲ್ಪಿಸ್ತಾ ಇದ್ದಾರೆ? ಇದು ವಿರೋಧ ಪಕ್ಷಗಳು ಕೂಡ ಕೇಳ್ತಿರುವಂಥ ಪ್ರಶ್ನೆ. ಎರಡು ಪ್ರತ್ಯೇಕವಾಗಿರುವಂಥವು. ಮಹಿಳಾ ಮೀಸಲಾತಿ ಕಲ್ಪಿಸೋದಕ್ಕೆ ಯಾರಿಗೂ ಆಕ್ಷೇಪಣೆ ಇಲ್ಲ. ಒಳ ಮೀಸಲಾತಿ ಕಲ್ಪಿಸಬೇಕನ್ನುವಂಥದ್ದು ಸಾಮಾಜಿಕ ನ್ಯಾಯದ ಪರವಾಗಿರುವಂಥವ್ರ ಪ್ರಶ್ನೆ, ಅದು ಬೇಡಿಕೆ. ಅದಕ್ಕೂ ಡಿಲಿಮಿಟೇಷನ್ ಏನಕ್ಕೆ ತರ್ತಾ ಇದ್ದಾರೆ ಅಂತಂದರೆ, ಎಲ್ಲರಿಗೂ ಗೊತ್ತಿರುವಂತೆ ಇಲ್ಲೊಂದು ಮಿಸೋಜಿನಿಕ್ ಅಥವಾ ಒಂದು ಪ್ಯಾಟ್ರಿಯಾರ್ಕಿ, ಪುರುಷಾಧಿಪತ್ಯ ಕೆಲಸ ಮಾಡ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ. ಈಗಿರುವ 543 ಸಂಸದರ ಇರುವಂತಹ ಲೋಕಸಭೆಯಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಕೊಟ್ಟರೆ ಸುಮಾರು 179ರಿಂದ 180 ಮಹಿಳೆಯರಿಗೆ ಮೀಸಲಾತಿ ಸಿಗುತ್ತೆ. ಪುರುಷ ಸಂಸದರಿಗೆ 363 ಪುರುಷ ಸಂಸದರು ಉಳ್ಕೊಳ್ತಾರೆ. ಅಂದರೆ 543 ಲೋಕಸಭಾ ಕ್ಷೇತ್ರಗಳಲ್ಲಿ 363 ಪುರುಷ ಸಂಸದರು ಇರ್ತಾರೆ, 179ರಿಂದ 180 ಮಹಿಳಾ ಸಂಸದರು ಇರ್ತಾರೆ. ಇದು ಪುರುಷಾಧಿಪತ್ಯಕ್ಕೆ, ಅಹಾಮಿಕೆಗೆ ಬಿದ್ದಂಥ ಪೆಟ್ಟಾಗುತ್ತೆ. ಯಾಕಂದರೆ ಅರ್ಧಕ್ಕರ್ಧ ಮಹಿಳೆಯರಾಗ್ಬಿಡುತ್ತೆ, ಭಾಳ ಚಿಕ್ಕದಾಗಿ ಕಾಣಿಸುತ್ತೆ. 543 ಆದರೆ ಈ ಬಾರಿ 18ನೇ ಲೋಕಸಭೆಯಲ್ಲಿ 543 ಸಂಸದರ ಪೈಕಿ 74 ಮಹಿಳೆಯರಿದ್ದರು.
ಈಗ ನೀವು 33% ತಂದ್ಬಿಟ್ಟು 543 ಸಂಸದರ ಪೈಕಿ 179 ಮಹಿಳೆಯರನ್ನು ಮಾಡಿಬಿಟ್ರೆ ಅದು ಪುರುಷಾಧಿಕಾರಕ್ಕೆ ಪೆಟ್ಟು ಬೀಳುತ್ತೆ ಅನ್ನುವಂಥದ್ದು ಒಂದು ಕಾರಣ. ಅದನ್ನು ನೀವು ಡಿಲಿಮಿಟೇಷನ್ಗೆ ಲಿಂಕ್ ಮಾಡಿಬಿಟ್ರೆ ಆಗ ಈಗಿರುವ ಸಂಸದರ ಸಂಖ್ಯೆ 543ರಿಂದ 815 ಅಥವಾ 850 ಅಂದಾಜು, ಅದನ್ನು ನಿಖರವಾಗಿ ಯಾರಿಗೂ ಗೊತ್ತಿಲ್ಲ, 50ಕ್ಕೆ ಏರುತ್ತೆ. ಆಗ ಮಹಿಳೆಯರಿಗೆ 268 269 ಪಾಲು ಸಿಗುತ್ತೆ, ಆಗ ಪುರುಷರಿಗೆ 546 ಸಿಗುತ್ತೆ. ಹೀಗಾಗಿ ಅದು ಕನಿಷ್ಠ ಪುರುಷ ಅಹಂಕಾರಕ್ಕೆ ಸ್ವಲ್ಪ ಸಮಾಧಾನ ಕೊಡ್ಬೋದು ಎನ್ನುವ ಕಾರಣವಿರ್ಬೋದು ಅನ್ನುವಂಥದ್ದು ಎಲ್ಲರೂ ಹೇಳ್ತಾ ಇದ್ದಾರೆ. ಇಲ್ಲದೆ ಹೋದರೆ ಯಾತಕ್ಕೋಸ್ಕರ 543 ಸಂಸದರ ಕ್ಷೇತ್ರದಲ್ಲಿ ಮಹಿಳೆ ಮೀಸಲಾತಿ ತರ್ತಾ ಇಲ್ಲ, ಯಾತಕ್ಕೋಸ್ಕರ ಡಿಲಿಮಿಟೇಷನ್ಗೆ ಲಿಂಕ್ ಮಾಡ್ತಾ ಇದ್ದಾರೆ ಎನ್ನುವಂಥ ಪ್ರಶ್ನೆ. ಇನ್ನೊಂದು ಎಲ್ಲರೂ ಹೇಳ್ತಿರುವಂಥದ್ದು, ಇವರ ಮುಖ್ಯ ಉದ್ದೇಶವೇ ಡಿಲಿಮಿಟೇಷನ್ ಮಾಡಬೇಕಾಗಿರುವಂಥದ್ದು. ಅದರಲ್ಲಿ ಮಹಿಳಾ ಮೀಸಲಾತಿಯನ್ನು ನೆಪವಾಗಿ ಬಳಸ್ಕೊಳ್ತಾ ಇದ್ದಾರೆ ಮತ್ತು ಚುನಾವಣಾ ಅಸ್ತ್ರವಾಗಿ ಬಳಸ್ಕೊಳ್ತಾ ಇದ್ದಾರೆ. ಅವರು ಯಾವ ಥರ ನೆರೇಷನ್ ಕಟ್ತಾ ಇದ್ದಾರೆ ನೋಡಿ. ವಿರೋಧ ಪಕ್ಷಗಳಿಗೆ ಮಹಿಳೆಯರಿಗೆ ಮೀಸಲಾತಿ ಕೊಡೋದಕ್ಕೆ ಆಸಕ್ತಿ ಇಲ್ಲ, ಮಹಿಳಾ ಸಬಲೀಕರಣಕ್ಕೆ ಆಸಕ್ತಿ ಇಲ್ಲ, ಡಿಲಿಮಿಟೇಷನ್ ಸಂಸದರ ಕ್ಷೇತ್ರ ಹೆಚ್ಚು ಮಾಡ್ತಾ ಇದ್ದೀವಿ, ಆಗ ಜನರ ಪ್ರಾತಿನಿಧ್ಯ ಹೆಚ್ಚಾಗುತ್ತೆ, ಆದರೆ ವಿರೋಧ ಪಕ್ಷಗಳಿಗೆ ಆಸಕ್ತಿ ಇಲ್ಲ ಎನ್ನುವಂಥ ನರೇಷನ್ ಕಟ್ಟೋದಕ್ಕೆ BJP ಬಯಸ್ತಾ ಇದೆ, ಅದರಲ್ಲೂ ಚುನಾವಣಾ ಸಂದರ್ಭದಲ್ಲಿ. ಇದು ಎಲ್ಲರಿಗೂ ಸ್ಪಷ್ಟವಾಗಿರುವಂಥದ್ದು. ಈ ಮೊದಲನೇ ಪ್ರಶ್ನೆ. ಇನ್ನು ಎರಡನೇ ಪ್ರಶ್ನೆ, ಈ ಡಿಲಿಮಿಟೇಷನ್ನ ಯಾವ ಆಧಾರದಲ್ಲಿ ಮಾಡ್ತಾ ಇದ್ದೀರಾ? ಇದಕ್ಕೊಂದು ಆಯೋಗ ಇದೆ, ಕ್ಷೇತ್ರ ಪುನರ್ವಿಂಗಡಣೆಗೋಸ್ಕರ ಡಿಲಿಮಿಟೇಷನ್ ಆಯೋಗ ಅಂತ ಒಂದಿದೆ. ಆದರೆ ಈ ಡಿಲಿಮಿಟೇಷನ್ ಆಯೋಗದಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ, ಎಷ್ಟು ಜನ ವಿಷಯ ಪರಿಣಿತರಿದ್ದಾರೆ, ಅದರೊಳಗಡೆಗೆ ಎಷ್ಟು ಜನ ನಿವೃತ್ತ ಚುನಾವಣಾ ಆಯೋಗದ ಅಧಿಕಾರಿಗಳು ಆಯುಕ್ತರಿದ್ದಾರೆ, ಅವರೆಲ್ಲರೂ ಇದ್ರ ಕುರಿತು ಚರ್ಚಿಸಿದಾರ? ಈ ಡಿಲಿಮಿಟೇಷನ್ನ ಯಾವ ರೀತಿ ಮಾಡಬೇಕು, ಜನಸಂಖ್ಯೆ ಆಧಾರದಲ್ಲಿ ಮಾಡಬೇಕಂತಂದ್ರೆ ಯಾವ ಜನಸಂಖ್ಯೆ ಆಧಾರದಲ್ಲಿ ಮಾಡಬೇಕು? 2011ರ ಜನಸಂಖ್ಯೆ ಆಧಾರದಲ್ಲಿ ಮಾಡಬೇಕಾ, ಅಥವಾ 1971ರ ಜನಸಂಖ್ಯೆ ಆಧಾರದಲ್ಲಿ ಮಾಡಬೇಕಾ, ಅಥವಾ 2027ರಲ್ಲಿ ಈಗ ಜನಗಣತಿ ಮಾಡೋಕ್ಕೆ ಪ್ರಯತ್ನ ನಿರ್ಧರಿಸಿದ್ದಾರೆ. 2027ರ ನಂತರ ಜನಗಣತಿ ನಂತರ ಅದನ್ನು ಡಿಲಿಮಿಟೇಷನ್ ಪ್ರೊಸೆಸ್ ಪ್ರಾರಂಭ ಮಾಡಬೇಕಂತ ಯಾರು ನಿರ್ಧರಿಸಿದ್ದಾರೆ? ಅಲ್ಲಿ ಯಾವುದೇ ರೀತಿಯ ಚರ್ಚೆ ಆಗಿಲ್ಲ. ಮತ್ತು ಜನಗಣತಿ ಆಧಾರಿತ ಡಿಲಿಮಿಟೇಷನ್ ಮಾಡಿದ್ರೆ ಜನಸಂಖ್ಯೆಯನ್ನು ನಿಯಂತ್ರಿಸ್ಬಿಟ್ಟು ಅಭಿವೃದ್ಧಿ ಹೊಂದಿದಂತಹ, ಪ್ರಗತಿ ಸಾಧಿಸಿದಂತಹ ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯವಾಗುವುದಿಲ್ಲವೇ ಅಂತ ಇದೇನೋ ಚರ್ಚೆ ಮಾಡಿದಾರ. ಈ ರೀತಿ ನೀವು ಜನಸಂಖ್ಯೆ ಆಧಾರಿತ ಡಿಲಿಮಿಟೇಷನ್ ಮಾಡೋದಾದ್ರೆ ಉತ್ತರ ಭಾರತದ ರಾಜ್ಯಗಳಿಗೆ ಏನು ಜನಸಂಖ್ಯೆ ಹೆಚ್ಚಾಗಿದೆ, ಅವರು ಯಾವುದೇ ರೀತಿಯ ಜನಸಂಖ್ಯೆ ನಿಯಂತ್ರಣ ಮಾಡಲಿಲ್ಲ, ಅವರಿಗೆ ಇದರಿಂದ ಅನುಕೂಲ ಆಗುತ್ತೆ. ಇದರಿಂದ ಒಂದು ರೀತಿಯಲ್ಲಿ ಯಾರು ಪ್ರಗತಿಪರವಾಗಿ ಕೆಲಸ ಮಾಡಿದ ರಾಜ್ಯಗಳಿದಾವಲ್ಲ, ಮಾನವ ಅಭಿವೃದ್ಧಿ ಸೂಚಂಕ ಹೆಚ್ಚಾಗಿದೆ, ಹಸುವಿನ ಪ್ರಮಾಣ ಕಡಿಮೆ ಆಗಿದೆ, ಬಡತನದ ಪ್ರಮಾಣ ಕಡಿಮೆ ಆಗಿದೆ, GDP ಹೆಚ್ಚಾಗಿದೆ, ಸಾಕ್ಷರತೆ ಹೆಚ್ಚಾಗಿದೆ, ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆ ಚೆನ್ನಾಗಿದೆ. ಈ ರೀತಿಯಾಗಿ ಅನೇಕ ವಲಯಗಳಲ್ಲಿ ಅಭಿವೃದ್ಧಿ ಮಾಡಿದಂತಹ ದಕ್ಷಿಣ ರಾಜ್ಯಗಳಿಗೆ ಸ್ಥಾನಗಳು ಕಡಿಮೆ ಹಂಚಿಕೆ ಆಗ್ತವೆ, ಸ್ಥಾನಗಳು ಕಡಿಮೆ ಪ್ರಮಾಣದಲ್ಲಿ ಹೆಚ್ಚಿಗೆ ಆಗುತ್ತೆ. ಆದರೆ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡದೆ ಅತಿ ಹೆಚ್ಚಿನ ಜನಸಂಖ್ಯೆ ಉಳ್ಳಂಥವರು ಮತ್ತು ಯಾವುದೇ ರೀತಿಯಂಥ ಅಭಿವೃದ್ಧಿ ಸಾಧಿಸದಂತಹ ಉತ್ತರ ಭಾರತದ ರಾಜ್ಯಗಳಿಗೆ ಸ್ಥಾನ ಹೆಚ್ಚಾಗುತ್ತೆ, ಲೋಕಸಭಾ ಸ್ಥಾನ ಹೆಚ್ಚಾಗುತ್ತೆ ಅನ್ನುವಂಥದ್ದನ್ನು ಯಾರು ನಿರ್ಧರಿಸ್ತಾ ಇದ್ದಾರೆ ಎನ್ನುವುದು ಕೂಡ ಪ್ರಶ್ನೆ ಆಗಿದೆ. ಹಂಗಿದ್ರೆ ಇದು ಈ ರೀತಿಯಾಗಿ ಮಾಡುವುದರಿಂದ ಉತ್ತರ ವರ್ಸಸ್ ದಕ್ಷಿಣ ಎನ್ನುವಂಥ ದೇಶ ಒಡೆದೋಗುತ್ತೆ. ಇದು ಭಾಳ ಸ್ಪಷ್ಟವಾಗಿದೆ. ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಮಾಡಿ ಉತ್ತರದ ರಾಜ್ಯಗಳಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಲೋಕಸಭಾ ಸ್ಥಾನಗಳನ್ನು ಹೆಚ್ಚಿಸೋಕ್ಕೆ ಅವಕಾಶ ಮಾಡಿಕೊಟ್ರೆ ಸಂಪೂರ್ಣವಾಗಿ ದೇಶ ಇಬ್ಬಾಗ ಆಗುತ್ತೆ. ಹಾಗಿದ್ರೆ ಮೋದಿ ನೇತೃತ್ವದ ಸರ್ಕಾರ ಈ ದೇಶವನ್ನು, ಈ ಹಿಂದೆ RSS ಮತ್ತು BJP ದೇಶವನ್ನು ಧರ್ಮದ ಆಧಾರದಲ್ಲಿ, ಜಾತಿಯ ಆಧಾರದಲ್ಲಿ, ಲಿಂಗದ ಆಧಾರದಲ್ಲಿ, ಆಹಾರದ ಆಧಾರದಲ್ಲಿ ಒಡೆದಿರೋದನ್ನು ನೋಡ್ತಾ ಇದ್ದೀವಿ. ಈಗ ಈ ಡಿಲಿಮಿಟೇಷನ್ ಆಧಾರದಲ್ಲಿ ದೇಶವನ್ನು ಭೌಗೋಳಿಕವಾಗಿ ಉತ್ತರ ವರ್ಸಸ್ ದಕ್ಷಿಣ ಅಂತ ಹೊಡಿತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಎಚ್ಚರಿಕೆಯಿಂದ ಮಾತಾಡಬೇಕು. ಡಿಲಿಮಿಟೇಷನ್ಗೆ ವಿರೋಧಿಸ್ತಿರುವ ಎಲ್ಲರ ಮೊದಲನೇ ಆಕ್ಷೇಪ, ಮೊದಲ ಆತಂಕ ಅಂದರೆ ಈ ರೀತಿಯಾಗಿ ಒಡೆದೋಗುತ್ತೆ ದೇಶ, ಛಿದ್ರಗೊಳ್ಳುತ್ತೆ ಅನ್ನುವಂಥದ್ದೇ ಇರುವಂಥ ಆಕ್ಷೇಪ. ಯಾಕಂದರೆ ಯಾರಿಗೂ ಉತ್ತರ ವರ್ಸಸ್ ದಕ್ಷಿಣ ಎನ್ನುವ ಸ್ಪರ್ಧೆಯ ಬಗ್ಗೆ ಯಾರಿಗೂ ಆಸಕ್ತಿ ಇಲ್ಲ. ಆದರೆ ಇದು ಆ ರೀತಿಯ ಸ್ಪರ್ಧೆಯನ್ನು ಈಗಾಗಲೇ ತೆರಿಗೆ ಹಂಚಿಕೆ ಸಂದರ್ಭದಲ್ಲಿ ಆ ರೀತಿಯ ಸ್ಪರ್ಧೆ ಉಂಟಾಗಿದೆ. ತೆರಿಗೆ ಹಂಚಿಕೆ ಸಂದರ್ಭದಲ್ಲಿ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯವಾಗಿ ಉತ್ತರದವರಿಗೆ ಅತಿ ಹೆಚ್ಚಿನ ಪಾಲು ಸಿಗ್ತದೆ ಅನ್ನುವಂಥ ಆಕ್ಷೇಪಣೆ ಇದೆ. ಈ ಡಿಲಿಮಿಟೇಷನ್ ಮೂಲಕ ಇದು ಮತ್ತಷ್ಟು ಹೆಚ್ಚಾಗುತ್ತೆ ಅನ್ನುವಂಥದ್ದು ಎಲ್ಲರಿಗಿರುವಂಥ ಆತಂಕ. ಹಾಗಿದ್ಮೇಲೆ ಮತ್ತೆ ಕೇಳಬೇಕಾಗಿರುತ್ತೆ ಎರಡನೇ ಪ್ರಶ್ನೆ ಅಂದರೆ, ಈ ಡಿಲಿಮಿಟೇಷನ್ ಮಸೂದೆ ತರಕ್ಕೆ ಹೊರಟಿದ್ದಾರೆ, ಈ ಮಸೂದೆಯನ್ನು ತಯಾರಿಸಿದವರು ಯಾರು, ಇದಕ್ಕೆ ಬಳಸಿದಂಥ ಮಾನದಂಡಗಳೇನು, ಈ ಮಾನದಂಡಗಳನ್ನು ನಿರ್ಧರಿಸಿದವರು ಯಾರು ಎನ್ನುವಂಥದ್ದು ಪ್ರಶ್ನೆ ಬರುತ್ತೆ. ಹೀಗಾಗಿ ಇದಕ್ಕೆ ಯಾವುದೇ ರೀತಿಯಂಥ ಒಂದು ವೈಜ್ಞಾನಿಕ ಬೆಂಬಲವಿಲ್ಲ, ಇದಕ್ಕೆ ವೈಜ್ಞಾನಿಕ ಸಪೋರ್ಟ್ ಸ್ಟ್ರಕ್ಚರ್ ಇಲ್ಲ, ವೈಜ್ಞಾನಿಕ ಒಂದು ಚೌಕಟ್ಟಿಲ್ಲ. ಇದು ಆ ತರಾತುರಿಯಲ್ಲಿ BJP
ತನ್ನ ರಾಜಕೀಯ ಲಾಭಕ್ಕಾಗಿ ಬೇಕಾದಂಥ ತಯಾರಿಸಿದ ಮಸೂದೆ ಆಗಿದೆ ಮತ್ತು ತರಾತುರಿಯಲ್ಲಿ ತರಕ್ಕೆ ಹೊರಟಿದ್ದಾರೆ. ವೆರಿ ವೆರಿ ಅರ್ಜೆಂಟ್ಲಿ. ಏನು ಇಂಥ ಅದು ಅರ್ಜೆಂಟ್ ಇರಲೇ ಇಲ್ಲ. ಆಗಲೇ ಇದನ್ನು ತಿದ್ದುಪಡಿ ಮಾಡಿದ್ರು. ಮುಂದಿನ 10 ವರ್ಷ ಒಳಗೆ ಡಿಲಿಮಿಟೇಷನ್ ತಿದ್ದುಪಡಿ ಮಾಡಿ ಅದನ್ನು 1972ರ ಜನಗಣತಿ ಆಧಾರದಲ್ಲಿ ಅದನ್ನೇ ಮುಂದುವರಿಸಬೇಕಂತ ಆಗಿತ್ತು. ಮರಳಿ ಹೊಸ ಜನಗಣತಿ ನಡೆದ ನಂತರ 2027 ನಡೆದ ನಂತರ ಡಿಲಿಮಿಟೇಷನ್ ಪ್ರೊಸೆಸ್ ಪ್ರಾರಂಭ ಮಾಡ್ಬೋದು ಅಂತ ಹೇಳಲಾಗಿತ್ತು. ಆ ನಂತರವಷ್ಟೇ ನೀವು ಮಸೂದೆಯ ತಯಾರಿಕೆಗೆ ಚಾಲನೆ ಕೊಡಬೇಕಾಗಿತ್ತು. ಮಸೂದೆಯನ್ನು ರೂಪಿಸುವಾಗ ನಾನು ಹೇಳಿದಂತೆ ಎಲ್ಲ ವಿಷಯ ತಜ್ಞರನ್ನು ಒಳಗೊಳ್ಬೇಕಾಗಿತ್ತು. ಅದಾದ ನಂತರ ಮಸೂದೆಯನ್ನು ಚರ್ಚಿಸಬೇಕಾಗಿತ್ತು. ಆ ನಂತರ ಸಂಸತ್ತಲ್ಲಿ ಇಡಬೇಕಾಗಿತ್ತು. ಅದ್ಯಾವುದೂ ಮಾಡ್ದೇ ತರಾತುರಿಯಲ್ಲಿ ಏಕಾಏಕಿ ಡಿಲಿಮಿಟೇಷನ್ ಮಸೂದೆ ಮಂಡಿಸಿದರೆ ಮತ್ತು ಸಂಸತ್ತಲ್ಲಿ ದೀರ್ಘಕಾಲಕ್ಕೆ ಚರ್ಚೆ ಆಗಬೇಕಾಗಿತ್ತು. ಅದು 1 ದಿನ 2 ದಿನದಲ್ಲಿ ಚರ್ಚೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ಲೋಕಸಭಾ ಸ್ಥಳಗಳನ್ನು ಹೆಚ್ಚಿಸುವಂತಹ ಕೆಲಸ. ಇದು ಕೆಲವು ರಾಜ್ಯಗಳಿಗೆ ಅನ್ಯಾಯವಾಗುತ್ತೆ, ಕೆಲವು ರಾಜ್ಯಗಳಿಗೆ ಅನುಕೂಲವಾಗುವಂಥ ಕೆಲಸವನ್ನು ಕೇವಲ 24 ಗಂಟೆ ಒಳಗಡೆ ಚರ್ಚೆ ಮಾಡಿ ತರಾತುರಿಯಲ್ಲಿ ತಮಗಿರುವಂಥ ಬಹುಮತ ಕೂಡ ಇಲ್ಲ ಸರ್ಕಾರಕ್ಕೆ, ಅಲ್ಪಸಂಖ್ಯಾತ ಸರ್ಕಾರ. ಆದರೆ ತನ್ನದೇ ಆದ ರೀತಿಯಲ್ಲಿ ಬಹುಮತ ಪಡೆದುಕೊಳ್ಳೋದಕ್ಕೆ ಹೊರಟಿರುವಂಥ BJP ಸರ್ಕಾರದ ನಡೆಯನ್ನು ಎಲ್ಲರೂ ಈಗ ಪ್ರಶ್ನಿಸ್ತಾ ಇದ್ದಾರೆ. ಇದು ಬಹಳ ಮುಖ್ಯವಾಗಿ ನಮ್ಮ ಮುಂದೆ ಇರುವಂಥದ್ದು. ಇವರು ಆರ್ಟಿಕಲ್ 81 ಮತ್ತು 82ರ ಆಧಾರದಲ್ಲಿ ಡಿಲಿಮಿಟೇಷನ್ ಮಾಡಕ್ಕೆ ಹೊರಟಿದ್ದಾರೆ. ಅಂದರೆ ಆರ್ಟಿಕಲ್ 81 ಪ್ರಕಾರ ಪ್ರತಿ ರಾಜ್ಯಕ್ಕೆ ಸ್ಥಾನಗಳು ಮತ್ತು ಜನಸಂಖ್ಯೆ ಅನುಪಾತ ಒಂದೇ ಆಗಿರುತ್ತೆ ಅಂತ ಹೇಳುತ್ತೆ. ಅಂದರೆ ಜನಸಂಖ್ಯೆ ಆಧಾರದಲ್ಲಿ ಡಿಲಿಮಿಟೇಷನ್ ಮಾಡ್ಬೇಕಂತ ಅದು ಹೇಳುತ್ತೆ. ಆರ್ಟಿಕಲ್ 82 ಅಡಿಯಲ್ಲಿ ಪ್ರತಿ ಜನಗಣತಿಯ ನಂತರ ಕಾನೂನಿನ ಮೂಲಕ ಸಂಸತ್ತು ಡಿಲಿಮಿಟೇಷನ್ ಕಾಯ್ದೆಯನ್ನು ಜಾರಿಗೊಳಿಸಬೇಕು ಅಂತ ಹೇಳ್ತಾರೆ. 1952ರಲ್ಲಿ ಡಿಲಿಮಿಟೇಷನ್ ಕಾಯ್ದೆಯನ್ನು ಜಾರಿಗೊಳಿಸಿದ್ದನ್ನು ನಾವು ನೋಡ್ತಾ ಇದ್ದೀವಿ. 1952ರಲ್ಲಿ ಡಿಲಿಮಿಟೇಷನ್ ಕಾಯ್ದೆ ಜಾರಿಗೊಳಿಸಿದಾಗ 1951ರ ಜನಗಣತಿಯನ್ನು ಆಧರಿಸಿದ್ರು. 1963ರಲ್ಲಿ ಡಿಲಿಮಿಟೇಷನ್ ಕಾಯ್ದೆ ಜಾರಿಗೊಳಿಸಿದಾಗ 1961ರ ಜನಗಣತಿಯನ್ನು ಆಧರಿಸಿದ್ರು. 1973ರಲ್ಲಿ 1971ರ ಜನಗಣತಿಯನ್ನು ಆಧರಿಸಿದ್ರು. ಮತ್ತು 2002ರಲ್ಲಿ ನಂತರ 2002ರಲ್ಲಿ ಡಿಲಿಮಿಟೇಷನ್ಗೋಸ್ಕರ ಆಯೋಗಗಳ ರಚನೆ ಮಾಡಿದರು. ನಂತರ ಅದನ್ನು 10 ವರ್ಷಕ್ಕೆ ಅದನ್ನು ಮುಂದಾಗ್ತಾ ಬಂದರು, ತಿದ್ದುಪಡಿ ಮಾಡ್ತಾ. ಈಗ 131ನೇ ತಿದ್ದುಪಡಿಯ ಮೂಲಕ ಈ ಡಿಲಿಮಿಟೇಷನ್ ತರಕ್ಕೆ ಹೊರಟಿದ್ದಾರೆ. ಇದು ಮತ್ತೆ ಹೇಳುವಂತೆ ಉತ್ತರ ವರ್ಸಸ್ ದಕ್ಷಿಣ ಎನ್ನುವಂತಹ ಒಂದು ಸ್ಪರ್ಧೆಯನ್ನು ಸೃಷ್ಟಿ ಮಾಡುತ್ತೆ ಎನ್ನುವುದನ್ನು ನಾವು ಕೇವಲ ಉದ್ದೇಶಪೂರ್ವಕವಾಗಿ ಯಾರು ಹೇಳ್ತಾ ಇಲ್ಲ. ಇದರ ಹಿಂದೆ ದೊಡ್ಡದಾದಂತಹ ಒಂದು ಸ್ಪರ್ಧೆ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಎನ್ನುವುದನ್ನು ನಾವು ಪದೇ ಪದೇ ಹೇಳಬೇಕಾಗುತ್ತೆ. ಮತ್ತು ಭಾಳ ಮುಖ್ಯವಾಗಿ ಕೆಲವರು ಅಂಕಿ ಸಂಖ್ಯೆಯನ್ನು ತೇಲ್ಬಿಡ್ತಾ ಇದ್ದಾರೆ. ಈ ಡಿಲಿಮಿಟೇಷನ್ ಮಾಡಿದ್ರೆ ಮೊದಲನೇದಾಗಿ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಈ ನಿನ್ನೆ ಸಂಸತ್ನಲ್ಲಿ ಮಾತಾಡ್ತಾ ಫ್ಲಾಟ್ ಆಗಿ ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಆಗುವುದಿಲ್ಲ, ದಕ್ಷಿಣ ರಾಜ್ಯಗಳಲ್ಲಿ ಲೋಕಸಭಾ ಸ್ಥಾನದ ಏರಿಕೆ ಹೆಚ್ಚಾಗುತ್ತೆ, ಒಂದು ಅವ್ರದ್ದೇ ಆದ ಲೆಕ್ಕಾಚಾರದಲ್ಲಿ 3.7% ಯಾವ ಥರದೊಂದು ಲೆಕ್ಕಾಚಾರ ಕೊಟ್ಟಿದ್ದಾರೆ. ಆ ಪರ್ಸೆಂಟೇಜ್ ಅಷ್ಟು ಹೆಚ್ಚಿಗೆ ಆಗುತ್ತೆ. ಫ್ಲಾಟ್ 50% ನಾವು ಲೋಕಸಭಾ ಸ್ಥಾನಗಳನ್ನು ಹಂಚಿಕೆ ಮಾಡ್ತೀವಿ, ಏರಿಸ್ತೀವಿ ಅಂತ ಹೇಳ್ತಾರೆ. ಅಂದರೆ ಫ್ಲಾಟ್ ಆಗಿ ಈಗ ಕರ್ನಾಟಕದಲ್ಲಿ 28 ಇದ್ರೆ 50% ಅಂದರೆ 28ರ ಅರ್ಧ 14 ಆಗುತ್ತೆ. 14 + 28 ಅವಾಗ ಎಷ್ಟಾಗ 14 + 78 42 ಆಗುತ್ತೆ ಲೋಕಸಭಾ ಸ್ಥಾನ ಅಂತ ಹೇಳ್ತಾ ಇದ್ದಾರೆ. ತಮಿಳುನಾಡಲ್ಲಿ 50% ಅಂದರೆ ಈಗಿರುವ ಸ್ಥಾನಕ್ಕಿಂತ ಅದಕ್ಕೆ 50% ಎಕ್ಸ್ಟ್ರಾ ಆಗುತ್ತೆ. ಹೀಗೆ ಅವ್ರು ಹೇಳ್ತಿರುವಂಥದ್ದು 50ರಷ್ಟು ಫ್ಲಾಟ್ ಆಗಿ ಎಲ್ಲ ರಾಜ್ಯಗಳಿಗೆ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದು ಅತ್ಯಂತ ಸುಳ್ಳು ಅಂತಲೇ ಹೇಳಬೇಕಾಗುತ್ತೆ. ಯಾಕಂದರೆ ಇವರು ಸಿದ್ಧಪಡಿಸಿದ ಡಿಲಿಮಿಟೇಷನ್ ವಿಧೇಯಕ ಏನಿದೆ ಅದು ಆರ್ಟಿಕಲ್ 81 ಆಧಾರದಲ್ಲಿ ಸಿದ್ಧಪಡಿಸಲಾದಂಥ ವಿಧೇಯಕ ಆಗಿದೆ. ಆರ್ಟಿಕಲ್ 81 ಸ್ಪಷ್ಟವಾಗಿ ಜನಸಂಖ್ಯೆ ಆಧಾರದಲ್ಲಿಯೇ ಡಿಲಿಮಿಟೇಷನ್ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ಇದನ್ನು ಜನಸಂಖ್ಯೆ ಆಧಾರದಲ್ಲಿ ಡಿಲಿಮಿಟೇಷನ್ ಮಾಡ್ಬೇಕಂತಂದರೆ ಇವರೇನು 2011ರ ಜನಸಂಖ್ಯೆಯನ್ನು ಅವರು ನಿರ್ಧಾರ ಮಾಡಿದ್ದಾರೆ. 2011ರ ಜನಸಂಖ್ಯೆ ಆಧಾರದಲ್ಲಿ ಡಿಲಿಮಿಟೇಷನ್ ಮಾಡಬೇಕಾಗತ್ತೆ. 2011ರ ಜನಸಂಖ್ಯೆಯಲ್ಲಿ ಆಧಾರ ಡಿಲಿಮಿಟೇಷನ್ ಮಾಡಿದಾಗ ಉತ್ತರ ಭಾರತದ ರಾಜ್ಯಗಳಲ್ಲಿ ಈಗಿರುವಂತೆ 39% ಇಂದ ಅದು 43.2%ಗೆ ಹೆಚ್ಚಿಗೆ ಆಗುತ್ತೆ. ಅಂದರೆ ಹತ್ರ 4% ಹೆಚ್ಚಾಗುತ್ತೆ. ದಕ್ಷಿಣದ ರಾಜ್ಯಗಳಿಗೆ ಈಗಿರುವಂಥ 24.9% ಇಂದ 20.7%ಗೆ ಕಡಿಮೆ ಆಗುತ್ತೆ. ಅಂದರೆ ಶೇರ್ ಆಫ್ ದ 543 ಲೋಕಸಭಾ ಕ್ಷೇತ್ರಗಳ ಅದರಲ್ಲಿ ಶೇರ್ ಅಂತೇನೆ ಕರಿತಾ ಇದ್ದೀವಿ. ಆ ಶೇರ್ನ ಪ್ರಮಾಣ, ಅದರ 543 ಲೋಕಸಭಾ ಕ್ಷೇತ್ರಗಳ ಶೇರ್ನ ಪ್ರಮಾಣದಲ್ಲಿ ಉತ್ತರ ಭಾರತದ ರಾಜ್ಯ ಹಿಂದಿ ಬೆಲ್ಟ್ ಅಂತ ಏನು ಕರಿತಾ ಇದ್ದೀವಿ, ಹಿಂದಿ ಬೆಲ್ಟ್ ರಾಜ್ಯಗಳಲ್ಲಿ 43.2%ಗೆ ಹೆಚ್ಚಿಗೆ ಆಗುತ್ತೆ 35.1% ಇಂದ. ಆದರೆ ದಕ್ಷಿಣದ ರಾಜ್ಯಗಳಿಗೆ 24.3% ಇಂದ 20.7%ಗೆ ಕಡಿಮೆ ಆಗುತ್ತೆ. ಇದು ನಾವು
ಹೇಳ್ತಿರುವಂಥದ್ದು. ಅಂದರೆ ನೋಡಲಿಕ್ಕೆ ಸಂಖ್ಯೆಯಲ್ಲಿ ಹೆಚ್ಚಳ ಆಗ್ಬೋದು, ಪರ್ಸೆಂಟೇಜ್ ಈ ಕರ್ನಾಟಕಕ್ಕೆ 28ರಿಂದ 41 ಅಂತ ಅಂದಾಜು ಹೇಳ್ತಾ, ಆದರೂ ಕೂಡ ಯಾರೂ ಕಾನೂನು ಇಲಾಖೆ ಕೂಡ ಆ ಸಂಖ್ಯೆಯನ್ನು ಹೇಳ್ತಾ ಇಲ್ಲ. ಯಾಕಂದರೆ ಅದಕ್ಕೊಂದು ಸಮಿತಿ ಆಗಬೇಕಾಗುತ್ತೆ, ಆಯೋಗ ನಿರ್ಧರಿಸಬೇಕಾಗುತ್ತೆ. ಆದರೆ ಎಲ್ಲ ಕಡೆಗೆ ಬರ್ತಿರುವಂಥದ್ದು ಸಂಖ್ಯೆ ಹೆಚ್ಚಳ ಆಗುತ್ತೆ, 28 ಇರೋದು 42 ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಶೇಕಡವಾರು ಪ್ರಪೋರ್ಷನೇಟ್ ಆಗಿ ನೋಡಿದಾಗ 24% ಇರುವಂಥದ್ದು 20.7%ಗೆ ಇಳುತ್ತೆ. ಟೋಟಲ್ 543% ನೋಡಿದಾಗ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಇದನ್ನು ಪ್ರಪೋರ್ಷನೇಟ್ ಆಗಿ ನೋಡಿದಾಗ ಚೇಂಜ್ ಇನ್ ಸೀಟ್ಸ್ನ, ಅಂದರೆ ನಾವು ಕೇವಲ ಸಂಖ್ಯೆ ಆಧಾರದಲ್ಲ, ಪ್ರಪೋರ್ಷನೇಟ್ ಆಗಿ ನೋಡಿದಾಗ, ಒಂದು ಪ್ರಪೋರ್ಷನಲ್ ಮೆಥಡಾಲಜಿಯಲ್ಲಿ ನೋಡಿದಾಗ ಉತ್ತರ ಭಾರತದ ರಾಜ್ಯಗಳು ಬಿಹಾರ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ, ಗುಜರಾತ್ ಒಳಗೊಂಡಂತೆ ಈ ರಾಜ್ಯಗಳಿಗೆ 43 ಸ್ಥಾನಗಳು ಹೆಚ್ಚಾಗ್ತವೆ. ಆದರೆ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ಕೇರಳ ಮತ್ತು ತಮಿಳುನಾಡಿಗೆ 28 ಸೀಟ್ಗಳು ಕಡಿಮೆ ಆಗ್ತವೆ. ಇದು ನೀವು ಪ್ರಪೋರ್ಷನೇಟ್ ನೋಡಿದಾಗ ಆ ಉತ್ತರ ಭಾರತ ರಾಜ್ಯಗಳಿಗೆ 43 ಸ್ಥಾನಗಳು ಹೆಚ್ಚಾಗ್ತವೆ. ಆದರೆ ದಕ್ಷಿಣ ಭಾರತದ ರಾಜ್ಯಗಳಿಗೆ 23 ಸೀಟ್ಗಳು ಕಡಿಮೆ ಆಗ್ತವೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಈ ಕುರಿತಾಗಿ ನಿನ್ನೆ ಹಿಂದೂ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ವರದಿಗಳು ಬಂದಿದ್ದಾವೆ. ಆದರೆ ಅಮಿತ್ ಶಾ ಅವರು ಇದನ್ನು ತಪ್ಪಿಸ್ಲಿಕ್ಕಾಗಿ ಸುಳ್ಳೆ ಅನೇಕ ರೀತಿಯ ಅಂಕೆ ಸಂಖ್ಯೆಗಳನ್ನು ಹರಿಬಿಡ್ತಾ ಇದ್ದಾರೆ. ಅಂದರೆ ಈಗಿರುವಂಥ 543 ಬದಲಾಗಿ 815 ಸ್ಥಾನಗಳಾಗ್ತವೆ, 35 ಕೇಂದ್ರಾಡಳಿತ ಪ್ರದೇಶದಲ್ಲಿ ಆಗ್ತವೆ. ಆಗ ಕರ್ನಾಟಕ, ಕೇರಳ ಎಲ್ಲವೂ ಕೇರಳ 20 ಇರೋದು 30 ಆಗುತ್ತೆ, ಕರ್ನಾಟಕ 28 ಇರೋದು 42 ಆಗುತ್ತೆ ಅಂತ ಅವರ ಮನಸ್ಸೋ ಇಚ್ಛೆ ತೋಚಿದಂಥ ಅಂಕಿಅಂಶಗಳನ್ನು ಹೇಳ್ತಾ ಇದ್ದಾರೆ, ಸಂಖ್ಯೆಗಳನ್ನ ಹೇಳ್ತಾ ಇದ್ದಾರೆ. ಆದರೆ ಎಲ್ಲಿಯೂ ಕಾನೂನು ಇಲಾಖೆ ಈ ಸಂಖ್ಯೆಗಳನ್ನು ಎಲ್ಲಿಯೂ ಅಧಿಕೃತವಾಗಿ ಹೇಳಿಲ್ಲ, ಅಥವಾ ಡಿಲಿಮಿಟೇಷನ್ ಆಯೋಗದಲ್ಲಿಯೂ ಕೂಡ ಎಲ್ಲಿಯೂ ಸಂಖ್ಯೆಯನ್ನು ಸ್ಪಷ್ಟವಾಗಿ ಹೇಳಿಲ್ಲ. ಇಷ್ಟು ಸಂಖ್ಯೆಗೆ ಏರುತ್ತೆ ಅಂತ ಹೇಳ್ಬಿಟ್ಟು ಡಿಲಿಮಿಟೇಷನ್ ಮಾಡ್ತಾ ಇದ್ದೀವಿ, 2011 ಜನಗಣತಿ ಆಧಾರ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. BJP ಅವರು ಉದ್ದೇಶಪೂರ್ವಕವಾಗಿ ನಮಗೆ ಹಾದಿ ತಪ್ಪಿಸ್ತಾ ಇದ್ದಾರೆ ಸಂಖ್ಯೆಗಳನ್ನ ಹೇಳ್ಬಿಟ್ಟು. ಆದರೆ ಪ್ರಪೋರ್ಷನೇಟಲ್ಲಿ ನೋಡಿದಾಗ ಅದು ನಮಗೆ ಕಡಿಮೆ ಆಗುತ್ತೆ. ದಕ್ಷಿಣದ ರಾಜ್ಯಗಳಿಗೆ 23 ಸ್ಥಾನಗಳು ಕಡಿಮೆ ಆಗುತ್ತೆ ಈಗಿರುವ ರೀತಿಯಲ್ಲಿ. ಇದು ಕೂಡ ನಿಖರವಾಗಿಲ್ಲ. ಉತ್ತರದ ರಾಜ್ಯಗಳಿಗೆ 43 ಸ್ಥಾನಗಳು ಹೆಚ್ಚಾಗ್ತವೆ ಅನ್ನೋದನ್ನು ನಾವು ಪ್ರಪೋರ್ಷನೇಟ್ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಹೊರತಾಗಿ ಇವರು ಹೇಳದಂತೆ 50% ಫ್ಲಾಟ್ ಅಲ್ವೇ ಅಲ್ಲ. 50% ಫ್ಲಾಟ್ ಎನ್ನುವಂಥದ್ದು ಸುಳ್ಳು. ಯಾಕಂದರೆ ಆರ್ಟಿಕಲ್ 81 ಪ್ರಕಾರ ಜನಗಣತಿ ಆಧಾರದಲ್ಲಿಯೇ ಡಿಲಿಮಿಟೇಷನ್ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಅಂದಾಜಾಗಿ ಇವರು ಹೇಳ್ತಿರುವಂಥ ಅಂಕಿಅಂಶಗಳನ್ನು ನೋಡೋದಾದರೆ ಉತ್ತರ ಭಾರತದ ರಾಜ್ಯಗಳಿಗೆ ಲೋಕಸಭಾ ಸ್ಥಾನಗಳ ಸಂಖ್ಯೆ 324 ಆಗುತ್ತೆ, ದಕ್ಷಿಣ ಭಾರತದ ರಾಜ್ಯಗಳ ಲೋಕಸಭಾ ಸ್ಥಾನಕ್ಕೆ 165 ಆಗುತ್ತೆ. ಹಾಗೆ ಉತ್ತರದ ರಾಜ್ಯಗಳ ಪ್ರಾಬಲ್ಯ ಹೆಚ್ಚಾಗುತ್ತೆ, ದಕ್ಷಿಣ ರಾಜ್ಯದ ಪ್ರಾಬಲ್ಯ ಕಡಿಮೆ ಆಗುತ್ತೆ ಅನ್ನುವಂಥ ಆತಂಕ ಎಲ್ಲರಲ್ಲಿಯೂ ಕಾಡ್ತಾ ಇದೆ. ಇದನ್ನ ಈ ಕುರಿತಾಗಿ ಮತ್ತಷ್ಟು ಚರ್ಚೆ ಆಗಬೇಕಾಗಿದೆ, ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬೇಕಾಗತ್ತೆ. ಚರ್ಚೆಗಳು ನಡೀತಾ ಇಲ್ಲ. ಮತ್ತು ಇನ್ನೊಂದು, ಜನಸಂಖ್ಯೆನ ನಿಯಂತ್ರಣ ಮಾಡೋದ ಕಾರಣಕ್ಕೆ, ಅಂದರೆ ಟೋಟಲ್ ಫರ್ಟಿಲಿಟಿ ರೇಟ್ ಅಂತ TFR ಅಂತ ಏನು ಕರಿತಾ ಇದ್ದಾರೆ. ಉದಾಹರಣೆಗೆ ತಮಿಳುನಾಡಲ್ಲಿ ಫರ್ಟಿಲಿಟಿ ರೇಟ್ ಕಡಿಮೆ ಆಗಿಬಿಟ್ಟು 1.4 1.8 ಒಳಗೆ ಸೂಚ್ಯಂಕದ ಒಳಗಡೆ ಇದೆ. ಆದರೆ ಬಿಹಾರ್, ಉತ್ತರ ಪ್ರದೇಶ ಕಡೆಗೆ ಟೋಟಲ್ ಫರ್ಟಿಲಿಟಿ ರೇಟು 3.5% ಹತ್ತತ್ರ ಇದೆ. ಅಂತಂದರೆ ಜನಸಂಖ್ಯೆ ನಿಯಂತ್ರಣ ಮಾಡಿ ತೆರಿಗೆಯನ್ನು ಹೆಚ್ಚು ಸಂಗ್ರಹಿಸಿ ಕೊಟ್ಟಿರೋ ಕಾರಣಕ್ಕೆ ಇವರಿಗೆ ಶಿಕ್ಷೆ ಕೊಡಲಾಗುತ್ತದೆ ಅನ್ನುವಂಥದ್ದು ನೀವು ಅರ್ಥ ಮಾಡ್ಕೊಂಡ್ರೆ ನಾವು ಯಾವ ದಿಕ್ಕಿನಲ್ಲಿ ಮುನ್ನಡೀತಾ ಇದ್ದೀವಿ. ಅಂದರೆ ಜನಸಂಖ್ಯೆ ನಿಯಂತ್ರಣ ಮಾಡಿ ಶಿಕ್ಷಣ ಕೊಡಿ, ಅತ್ಯುತ್ತಮ ಗುಣಮಟ್ಟದ ಆರೋಗ್ಯ ಸೇವೆ ಕಲ್ಪಿಸಬೇಕು ಅನ್ನುವಂಥ ಒಂದು ನೀತಿ ಆಗಬೇಕಾಗಿತ್ತು. ಆದರೆ ಈ ರೀತಿಯಾಗಿ ಜನಸಂಖ್ಯೆ ಜಾಸ್ತಿ ಮಾಡಿದಷ್ಟು ನಿಮಗೆ ಲೋಕಸಭಾ ಸ್ಥಾನ ಹೆಚ್ಚಾಗುತ್ತೆ, ತೆರಿಗೆ ಪಾಲು ಹೆಚ್ಚಿಗುತ್ತೆ ಅನ್ನುವಂಥ ನೆರೇಷನ್ ಕಟ್ತಿರುವಂಥದ್ದು ಕೂಡ ಬಹಳ ಅಪಾಯಕಾರಿ. ಇದು ರಾಜ್ಯದ ಪ್ರಗತಿಗಳಿಗೆ ಉತ್ತೇಜನಕ್ಕೂ ಅಲ್ವೇ ಇಲ್ಲ. ಯಾವುದೇ ರಾಜ್ಯ ಇನ್ನು ಮುಂದಿನ ದಿನಗಳಲ್ಲಿ ಜನಸಂಖ್ಯೆ ನಿಯಂತ್ರಣಕ್ಕೆ ಹೋಗೋದೇ ಇಲ್ಲ, ಬಡತನವನ್ನು ನಿಯಂತ್ರಣ ಮಾಡೋಕ್ಕೆ ಹೋಗೋದಿಲ್ಲ, ಹಸಿವಿನ ನಿಯಂತ್ರಣ ಮಾಡೋಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಸ್ಥಾನ ಕಳ್ಕೊಂತಾರೆ, ತೆರಿಗೆ ಕಡಿಮೆ ಸಿಗುತ್ತೆ ಅನ್ನುವಂಥದ್ದು. ಇದು ಒಂಥರ ನೆಗೆಟಿವ್, ನಕಾರಾತ್ಮಕವಾದಂತಹ ಒಂದು ಪ್ರಚಾರ ಕೊಡ್ತಾ ಇದ್ದಾರೆ BJP ಅವರು. ಹಾಗಿದ್ಮೇಲೆ ಯಾವ ರೀತಿಯಾದಂಥ ಡಿಲಿಮಿಟೇಷನ್ ಬಗ್ಗೆ ನಾವು ಮಾತಾಡಬೇಕಾಗುತ್ತೆ. ಡಿಲಿಮಿಟೇಷನ್ ಆಗಬೇಕಾ ಆಗಬಾರ್ದು ಅನ್ನುವಂಥ ಚರ್ಚೆ ನಡಿಬೇಕು, ಇನ್ನು ವಿಸ್ತೃತವಾಗಿ ನಡೀಲಿ. ಮತ್ತು ಒಂದು ವೇಳೆ ನೀವು ಡಿಲಿಮಿಟೇಷನ್ ಮಾಡಲೇಬೇಕು, ಯಾಕೆ ಜನಸಂಖ್ಯೆ ಜಾಸ್ತಿ ಆಗಿದೆ, ಸಂಸದರ ಸಂಖ್ಯೆ ಕಡಿಮೆ ಆಗಿದೆ ಅಂತಂದರೆ 1971 ಜನಸಂಖ್ಯೆ ಆಧಾರದಲ್ಲೇ ಡಿಲಿಮಿಟೇಷನ್ ಮಾಡಿ ಅಂತ ಅನೇಕ ತಜ್ಞರು ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಇಲ್ಲ ಅಂತಂದರೆ 1971 ಆಧಾರದಲ್ಲಿ ಮಾಡಿದ್ರೆ ಭಾಳ ತಪ್ಪಾಗುತ್ತೆ. ಈಗಾಗಲೇ ನಾವು ಜನಗಣತಿ ನಡೆಸ್ತಾ ಇದ್ದೀವಿ ಅನ್ನೋದಾದರೆ ಇನ್ನೊಂದು
ಪರಿಣಿತರು ಹೇಳ್ತಿರುವಂಥದ್ದು. 543 ಲೋಕಸಭಾ ಕ್ಷೇತ್ರಗಳನ್ನು ಡಿಸ್ಟರ್ಬ್ ಮಾಡೋದು ಬೇಡ, 543 ಲೋಕಸಭಾ ಕ್ಷೇತ್ರಗಳನ್ನು ಈಗಿರುವ ರೀತಿಯಲ್ಲಿ ಉಳಿಸ್ಕೊಳ್ಳೋಣ. ಅದರ ಬದಲಿಗೆ ತಳಹಂತದಿಂದ ಸ್ಥಾನಗಳನ್ನ ಹೆಚ್ಚಳ ಮಾಡ್ತಾ ಬರೋಣ. ಅಂದರೆ ತಳಹಂತದಿಂದ ಅಂತಂದರೆ 73ನೇ ಸಂವಿಧಾನದ ತಿದ್ದುಪಡಿಯ ಮೂಲಕ ಏನು ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ಬಂತು 1992ರಲ್ಲಿ, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತ್ ವ್ಯವಸ್ಥೆ ಬಂದಿದೆ. ಈ ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳಲ್ಲಿ ಸ್ಥಾನಗಳನ್ನು ಹೆಚ್ಚಳ ಮಾಡೋಣ. ಅದೇ ರೀತಿ ಪುರಸಭೆಗಳಲ್ಲಿ ಸ್ಥಾನಗಳನ್ನು ಹೆಚ್ಚಳ ಮಾಡೋಣ. ಅದೇ ರೀತಿ ನಗರಸಭೆಗಳಲ್ಲಿ ಸ್ಥಾನಗಳಲ್ಲಿ ಹೆಚ್ಚಳ ಮಾಡೋಣ. ಅದೇ ರೀತಿ ಕಾರ್ಪೊರೇಷನ್ ಏನಂತ ಕರಿತಾ ಇದೀವಲ್ಲ, ಕಾರ್ಪೊರೇಷನ್ ವಲಯಗಳಲ್ಲಿ ಸ್ಥಾನಗಳನ್ನು ಹೆಚ್ಚಳ ಮಾಡ್ತಾ ಹೋಗೋಣ. ಹೀಗೆ ಕೆಳ ಹಂತದಿಂದ ಸ್ಥಾನಗಳನ್ನು ಹೆಚ್ಚಳ ಮಾಡ್ತಾ ವಿಧಾನಸಭೆ ಸ್ಥಾನಗಳು ಬೇಕಿದ್ರೆ ಹೆಚ್ಚಳ ಮಾಡೋಣ. ಆನಂತರವೂ ಅಷ್ಟೇ ಲೋಕಸಭಾ ಸ್ಥಾನಗಳಿಗೆ ಕೈ ಹಾಕ್ಬೋದಲ್ಲ ಎನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಇದು ನಿಜವಾಗ್ಲೂ ಸ್ವಾಗತಾರ್ಹವಾದಂಥ ಚಿಂತನೆ ಆಗಿದೆ. ಇದರ ಸುತ್ತಲೂ ಯಾಕೆ ಚರ್ಚೆ ನಡೀಬಾರ್ದು? ಯಾತಕ್ಕೋಸ್ಕರ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಸ್ಥಾನಗಳನ್ನು ಹೆಚ್ಚು ಮಾಡಿ ಅಲ್ಲಿ ಒಂದಿಷ್ಟು ಸ್ಥಾನಗಳನ್ನು ವಿಸ್ತರಿಸಿ ಲೋಕಸಭಾ ಸ್ಥಾನಗಳನ್ನು 543ಕ್ಕೆ ಸೀಮಿತಗೊಳಿಸ್ಬೋದಲ್ಲ. ಇದರಿಂದ ಆಡಳಿತ ವಿಕೇಂದ್ರೀಕರಣಗೊಳ್ಳುತ್ತೆ, ಜನಗಳಿಗೆ ಸ್ಥಳೀಯವಾಗಿ ಪರಿಹಾರ ಸಿಗುತ್ತಲ್ಲ ಎನ್ನುವಂಥ ಪ್ರಶ್ನೆ. ಯಾಕಂದರೆ ಈಗಿರುವಂಥ 543 ಲೋಕಸಭಾ ಸಂಸದರಿಂದ ಯಾವುದೇ ರೀತಿಯ ಉಪಯೋಗ ಆಗ್ತಾ ಇಲ್ಲ. ಅವರ ಕ್ಷೇತ್ರಗಳು ಉದ್ಧಾರ ಆಗಿರೋದನ್ನು ನಾವು ನೋಡ್ತಾ ಇಲ್ಲ, ಯಾವುದೇ ರೀತಿ ಅಭಿವೃದ್ಧಿಗಳು ಅವ್ರು ಮಾಡಿದ್ರನ್ನು ನೋಡ್ತಾ ಇಲ್ಲ. ಮತ್ತು MPLAD ಹಣಕಾಸಿನ ನೆರವು ಸಿಗ್ತಾ ಇದೆ, ಅದು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಅದು ತಮ್ಮ ಹಿಂಬಾಲಕರಿಗೆ ದುಡ್ಡನ್ನು ವೆಚ್ಚ ಮಾಡಿ ಒಂದು ಭ್ರಷ್ಟಾಚಾರ ನಡೆಸ್ತಾ ಇದ್ದಾರೆ ಹೊರತಾಗಿ ಕ್ಷೇತ್ರಗಳಿಗೆ ತಮ್ಮನ್ನು ಆಯ್ಕೆ ಮಾಡಿದ ಮತದಾರರಿಗೆ ಯಾವುದೇ ರೀತಿ ಅನುಕೂಲ ಮಾಡಿಕೊಡ್ತಿರೋದನ್ನು ನಾವು ಕಾಣ್ತಾ ಇಲ್ಲ. ಹೀಗಾಗಿ ಸಂಸದರ ಹೆಚ್ಚಾದರೂ ಸಹ ಆ ಕ್ಷೇತ್ರದ ಅಭಿವೃದ್ಧಿ ಆಗಲಿ, ಜನರ ಅಭಿವೃದ್ಧಿ ಆಗಿರೋದನ್ನು ಅಂತ ನಾವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅದರ ಬದಲಿಗೆ ವಿಕೇಂದ್ರೀಕರಣ ನೆಲೆಯಲ್ಲಿ ಸ್ಥಾನಗಳನ್ನು ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಗರಸಭೆ, ಪುರಸಭೆ, ಕಾರ್ಪೊರೇಷನ್ಗಳ ಸ್ಥಾನವನ್ನು ಹೆಚ್ಚಳ ಮಾಡಿ ನಂತರ ವಿಧಾನಸಭೆ ಸ್ಥಾನವನ್ನು ಹೆಚ್ಚಳ ಮಾಡಿ ಈ ರೀತಿಯಾಗಿ ಹಂತ ಹಂತವಾಗಿ ಬೆಳೀತಾ ಹೋಗ್ಬೋದಲ್ಲ ಎನ್ನುವಂಥ ಪ್ರಶ್ನೆ ಕೂಡ ವಾದವ ಚರ್ಚೆಯನ್ನು ಮುಂದಿಟ್ಟಿದ್ದಾರೆ. ಈ ಕುರಿತು ಚರ್ಚೆ ಆಗಬೇಕಾಗುತ್ತೆ. ಅದೇ ರೀತಿ ಇನ್ನೂ ಕೆಲವು ಪರಿಣಿತರು ಹೇಳ್ತಾ ಇದ್ದಾರೆ, ನೀವು ರಾಜ್ಯದ ಜನಗಣತಿಯನ್ನು ಆಧರಿಸಿ ರಾಜ್ಯದ ಪ್ರಗತಿಯನ್ನು GSDP ಅಂತ ಏನು ಹೇಳ್ತಾ ಇದ್ದಾರಲ್ಲ, ಆ ಪ್ರಗತಿಯನ್ನು ಆಧರಿಸ್ಬಿಟ್ಟು ಅವೆರಡನ್ನು ಆಧರಿಸ್ಬಿಟ್ಟು ಲೋಕಸಭಾ ಸ್ಥಾನ ನಿರ್ಧರಿಸಿ ಅಂತ ಎನ್ನುವುದನ್ನು ಕೂಡ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಅನೇಕ ರೀತಿಯ ಚರ್ಚೆಗಳು, ಸಲಹೆಗಳು ಬರ್ತಾ ಇದ್ದಾವೆ. ಈ ಥರದ ಸಲಹೆಗಳನ್ನು ಆಧರಿಸ್ಬಿಟ್ಟು ಒಂದು ಎಲ್ಲರಿಗೂ ಸಮಯೋಚಿತವಾದಂಥ ಒಪ್ಪಿಗೆ ಆದಂಥ ನೀತಿಯನ್ನು ನಾವು ಒಪ್ಕೊಳ್ಬೇಕು ಹೊರತಾಗಿ ಈ ತರಾತುರಿಯಲ್ಲಿ ರಾಜ್ಯಗಳ ನಡುವೆ ಒಡಕುಂಡನ್ನುಂಟು ಮಾಡಿ ಸ್ಪರ್ಧೆಯನ್ನು ಸೃಷ್ಟಿಸ್ಬಿಟ್ಟು, ಉತ್ತರ ಹೊಸ ದಕ್ಷಿಣ ಅಂತ ಸ್ಪರ್ಧೆಯನ್ನು ಸೃಷ್ಟಿಸ್ಬಿಟ್ಟು ದೇಶವನ್ನು ಒಡೆಯೋದರ ಮೂಲಕ ನನ್ನ ಪ್ರಕಾರ 1947ರ ನಂತರ ಮತ್ತೊಮ್ಮೆ ದೇಶ ವಿಭಜನೆ ಮಾಡ್ತಿದೆ BJP ಸರ್ಕಾರ. 1947ರಲ್ಲಿ ಭಾರತ ಸ್ವಾತಂತ್ರ್ಯ ಸಂದರ್ಭದಲ್ಲಿ ದೇಶ ವಿಭಜನೆ ಆದರೆ ನಂತರ ಆ 76-77 ವರ್ಷಗಳ ನಂತರ ಎರಡನೇ ಬಾರಿ BJP ದೇಶವನ್ನು ವಿಭಜನೆ ಮಾಡ್ತಾ ಇದೆ ಡಿಲಿಮಿಟೇಷನ್ ಮೂಲಕ. ಇವೆಲ್ಲವೂ ಮತ್ತಷ್ಟು ವಿಸ್ತೃತ ಚರ್ಚೆ ಆಗಬೇಕು.